ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ ಭಾಳ ಡಿಫಿಕಲ್ಟಾಗಿ ತೆಗೆದಿದ್ದಾರೆ ಅಥವಾ ನಿಮ್ಮ ಕಾಲೇಜಲ್ಲಿ ಭಾಳ ಸ್ಟ್ರಿಕ್ಕಾಗಿ ನಡೆಸ್ತಾರೆ, ಕ್ವಶನ್ ಪೇಪರ್ ಮಾತ್ರ ಬೆಂಕಿಯಾಗಿರುತ್ತೆ ಅಂತ ನಿಮ್ಗೆ ಅನಿಸಿದರೆ ಈ ಪ್ರಶ್ನೆ ವೋಟರ್ ಪಾಠದಿಂದ ಇದೇ ಕೊಟ್ಟಿರ್ತಾರೆ. ಡಿಸ್ಕ್ರೈಬ್ ದ ಡೇ, ದಿ ಗ್ರೇಟ್ ಡೇ, ದ ಡೇ ಆಫ್ ಎಲೆಕ್ಷನ್ ಅಂತ. ಎಲೆಕ್ಷನ್ ಮಾರ್ನಿಂಗ್ ಯಾವ ರೀತಿಯಾಗಿ ಆ ವೋಟರ್ ಪಾಠದಲ್ಲಿ ಚಿತ್ರಿಸಲಾಗಿದೆ ಅದರ ಬಗ್ಗೆ ಬರೆಯಿರಿ ಅಂತ. ಭಾಳ ಈಸಿ ಬರೆಯುವಂಥದ್ದು, ಏನೂ ಇಲ್ಲ. ಇಟ್ ವಾಸ್ ಅ ಗ್ರೇಟ್ ಡೇ ಒನ್ಸ್ ಇನ್ 5 years ಅಂತ. 5 ವರ್ಷಕ್ಕೊಮ್ಮೆ ಬರುವಂತಹ ದಿನ ಅದು. ಯಾಕಂದರೆ 5 years ಒನ್ಸ್ ಎಲೆಕ್ಷನ್ ವಿಲ್ ಕಂಡಕ್ಟ್. ಹಾಗಾಗಿ ಇಟ್ ವಾಸ್ ಅ ಗ್ರೇಟ್ ಡೇ ಒನ್ಸ್ ಇನ್ 5 years. ದ ಡೇ ವೆನ್ ಪೀಪಲ್ ಎಕ್ಸಸೈಸ್ ಪವರ್. ಸಂಪೂರ್ಣವಾಗಿ ಬೆವತಿರ್ತಾರೆ ಜನ, ಕೂತ್ಕಣಕ್ಕೆ ರೆಡಿ ಓಡಾಡ್ತಾ ಇರ್ತಾರೆ ಅಂತಹ ದಿನ ಇದು. ದ ವೆದರ್ ಬೀಚನ್ ಹಾಫ್ ಟೋನ್ ಪೋಸ್ಟರ್ಸ್ were seen on the walls of the houses, tree trunks and telegraph poles. ಇದರ ಅರ್ಥವೇನು ಅಂದರೆ, ಎಲ್ಲಿ ನೋಡಿದ್ರು ಅಲ್ಲೇ ಏನೇನಿರುತ್ತೆ ಸರ್? ಹಾಫ್ ಟೌನ್ ಪೋಸ್ಟರ್ಸ್ ಅಂದ್ರೇನು? ಪಾಂಪ್ಲೆಟ್ಸ್ಗಳು. ಆ ಎಲೆಕ್ಷನ್ ಪಾರ್ಟಿಯ POP ಆಗಿರ್ಬೋದು, PAP ಆಗಿರ್ಬೋದು, ಅವರ ಪೇಪರ್ಸ್ಗಳು, ಬ್ಯಾಲೆಟ್ ಪೇಪರ್ಸ್ಗಳು ಎಲ್ಲಿ ಬೇಕಾದರೂ ಅಲ್ಲಲ್ಲೇ ಬಿದ್ದು ಕಾಣ್ತಾ ಇದ್ವು. ಅಷ್ಟೇ, ಎಲ್ಲೆಲ್ಲಿದ್ವು? ನೆಲದ ಮೇಲೆ ಮಾತ್ರವಲ್ಲ, ಆನ್ ದಿ ಹೌಸಸ್, ಆನ್ ದ ಟ್ರೀ ಟ್ರಂಕ್ಸ್ ಅಂದರೆ ಮರದ ಕೊಂಬೆಗಳ ಮೇಲೆ, ಅದರ ಟ್ರಂಕಿನ ಮೇಲೆ, ಮನೆಗಳ ಮೇಲೆ ಹಾಗೂ ಮನೆಯ ಗೋಡೆಯ ಮೇಲೆ, ಟೆಲಿಗ್ರಾಫ್ ಪೋಲ್ಸ್ ಅಂತ ಹೇಳಿದರೆ ಲೈಟ್ ಕಂಬಗಳ ಮೇಲೆ, ಹಾಗೂ ಟೆಲಿಫೋನ್ ಬೂತಿನ ಇರುವಂತಹ ಅದರ ಮೇಲೆ ಎಲ್ಲಿ ನೋಡಿದರೂ ಅಲ್ಲೇ ಇದ್ದು ಸರ್ ಅಂತ. ದ ಫ್ಯೂ ದಟ್ ವರ್ ಸ್ಟಿಲ್ ಹೂ ಕಾಲ್ಡ್ ಔಟ್ ದೇರ್ ಮೆಸೇಜಸ್ ಟು ದೋಸ್ ಹೂ ಕುಡ್ ರೀಡ್. ಇನ್ನು ಕೆಲವೊಂದು ಎಷ್ಟು ಚೆನ್ನಾಗಿ ಬಿದ್ದಿದ್ವು ಅಂದರೆ ಪೇಪರು, ಇನ್ನು ಯಾರೂ ಮುಟ್ಟೇ ಇರಲಿಲ್ಲ. ಆ ರೀತಿಯಾಗಿ ಎಷ್ಟೋ ಜನ ಹಂಚ್ತೀವಿ ನಾವು ನಿಮ್ಮ ಒಂದು ಪಾರ್ಟಿಯ ಏನಂತೀರ ಅದು ಬ್ಯಾಲೆಟ್ ಪೇಪರ್ಸ್ಗಳನ್ನು ಅಂದ್ಬಿಟ್ಟು ಇಸ್ಕೊಂಡು ಎಲ್ಲಿ ಬೇಕಾರಲ್ಲೇ ಒಗಿತಾ ಇರ್ತಾರೆ. ಅಷ್ಟು ಹೊಸದಾಗಿ ಇನ್ನೂ ಕಾಣ್ತಾ ಇದ್ವು ಅಂತ. ವೋಟ್ ಫಾರ್, ಆ ಎಲ್ಲ ಪೇಪರ್ಗಳು ಒಂದು ಮೆಸೇಜನ್ನು ಕೊಡ್ತಾಯಿದ್ವು. ವೋಟ್ ಫಾರ್ POP ಪಾರ್ಟಿ, ವೋಟ್ ಫಾರ್ PAP ಪಾರ್ಟಿ, ವೋಟ್ ಫಾರ್ POP ಪಾರ್ಟಿ, ವೋಟ್ ಫಾರ್ PAP ಪಾರ್ಟಿ ಅಂತ. ಇದನ್ನು ತಾವುಗಳು ಬರೀಬೇಕು. ಆ್ಯಸ್ ಯೂಸ್ಯುವಲ್ ಅದೇ ಸಮಯಕ್ಕೆ ದಿ ಹಾನರಬಲ್ ಮಿನಿಸ್ಟರ್, ಯಾರು ಹೇಳಿ? ಮಾರ್ಕಸ್ ಎಬೆ. ಅವನೇನು ಮಾಡ್ತಾನೆ ಅಂದರೆ, ಆಯಿತಾ, ಹೀ ಡನ್ ಎವ್ರಿಥಿಂಗ್ ಇನ್ ಎ ಗ್ರ್ಯಾಂಡ್ ಸ್ಟೈಲ್. ಹಿ ವಾಸ್ ಹೈರ್ಡ್ ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮುರೋ ಆ್ಯಂಡ್ ಸ್ಟೇಷನ್ಡ್ ಇಟ್ ಆ್ಯಸ್ ಎ ಪರ್ಮಿಷಬಲ್ ಡಿಸ್ಟೆನ್ಸ್. ಅಂದರೆ ಅರ್ಥ ಏನು ಅಂದರೆ, ಉಮುರು ಅನ್ನುವಂಥದ್ದು ಒಂದು ಹಳ್ಳಿ. ಅಲ್ಲಿನಿಂದ ಏನು ಮಾಡಿರ್ತಾನೆ ಅಂದರೆ, ಒಂದು DJ ಸೆಟ್, ಬ್ಯಾಂಡ್ ಸೆಟ್ಟನ್ನು ತರಿಸಿರ್ತಾನೆ. ರೂಲ್ಸ್ ಪ್ರಕಾರ ಎಲೆಕ್ಷನ್ ಬೂತ್ ಎಲ್ಲಿರುತ್ತೋ ಅಲ್ಲಿಂದ ಇಷ್ಟು ಕಿಲೋಮೀಟರ್ ಅಂತ ಇರುತ್ತೆ ದೂರದಲ್ಲಿ ಅದನ್ನು ಇಟ್ಬಿಟ್ಟು ಯೂಸೇಜನ್ನು ಮಾಡ್ತಾಯಿದ್ರು. ಮೆನಿ ವಿಲೇಜರ್ಸ್ ಡ್ಯಾನ್ಸ್ಡ್ ಟು ದ ಮ್ಯೂಸಿಕ್. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ, ನಮ್ಮನ್ನು ಮರೆತು ಬೇರೆಯವ್ರಿಗೆ ಓಟ್ ಗಿಟ್ ಹಾಕಿದಾರೋ ಅಂತ ಆ ಎಲೆಕ್ಷನ್ ಮಾರ್ನಿಂಗ್ ದಿನ ಅವರಿಗೆ ಮೈಯನ್ನು ಮರೆಸ್ಬಿಟ್ಟು, ಅವರಿಗೆ ಊಟ ಹಾಕಿಸ್ಬಿಟ್ಟು, ಕೈಯಲ್ಲಿ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಓಟನ್ನು ಪಡೀಲಿಕ್ಕೆ ಮಾಡ್ತಾರೆ. ಮೆನಿ ವಿಲೇಜರ್ಸ್ ಡ್ಯಾನ್ಸ್ಡ್ ಟು ದ ಮ್ಯೂಸಿಕ್. ಮಾರ್ಕಸ್ ವಾಸ್ ಸಿಟ್ಟಿಂಗ್ ಇನ್ ದಿ ಓನರ್ಸ್ corner of his enormous green car. He smiled and nodded to the voters. Marcus was sitting in the owner's corner of his enormous green car. ಮಾರ್ಕಸ್ ಇಬೆ ಏನು ಮಾಡಿರ್ತಾನೆ ಅಂದರೆ, ತನ್ನ ಯಜಮಾನನ ಪಕ್ಕದಲ್ಲಿ ಅವನು ಕೂಡ ಕೂತ್ಕೊಂಡಿರ್ತಾನೆ. ಅರ್ಥ ಆಯ್ತಲ್ವಾ? ದೊಡ್ಡ ಲೀಡರಿನ ಪಕ್ಕದಲ್ಲಿ. ಅವತ್ತು ಎಲೆಕ್ಷನ್, ಹಾಗಾಗಿ ದೊಡ್ಡ ಲೀಡರ್ ಕೂಡ ಬಂದಿರ್ತಾನೆ ಓನರ್ಸ್ ಕಾರ್. ಆ ಕಾರಲ್ಲಿ ಎನಾರ್ಮಸ್ ಯಾವ ಕಲರು ಅಂದರೆ ಗ್ರೀನ್ ಕಲರು. ಹಿ ಸ್ಮೈಲ್ಡ್ ಆ್ಯಂಡ್ ನಾಡೆಡ್ ಟು ದಿ ವೋಟರ್ಸ್. ಎಲ್ಲರಿಗೂ, ಆ ವೋಟರ್ಗಳಿಗೆ ಎಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಕೂಡ ಕೈಯನ್ನು ಶೇಕ್ ಮಾಡಿಬಿಟ್ಟು, ಹ್ಯಾಂಡ್ ಶೇಕು, ಎಲ್ಲರಿಗೂ ಕೂಡ ಸ್ಮೈಲನ್ನು ಕೊಡ್ತಾನೆ. ಒನ್ ಎನ್ಲೈಟನ್ ವಿಲೇಜರ್ ಕೇಮ್ ಟು ಮಾರ್ಕಸ್ ಆ್ಯಂಡ್ ಶೇಕಿಂಗ್ ಹಿಸ್ ಹ್ಯಾಂಡ್ಸ್. ವಿಶ್ಡ್ ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್. ವೋಟ್ ಹಾಕೋಕ್ಕಿಂತ ಮುಂಚೆನೇ ಕಂಗ್ರ್ಯಾಚುಲೇಷನ್ಸ್ ಅಂತ ಸಿಹಿ ಸುದ್ದಿಯನ್ನು ಕೊಡ್ತಾ ಇರ್ತಾರೆ ಎಲ್ಲರೂ ಕೂಡ. ಅದರ್ ಫಾಲೋಡ್ ದಿ ಸ್ಯೂಟ್ ಬೈ ಮಿಸ್ಪ್ರೊನೌನ್ಸಿಂಗ್ ದಿ ವರ್ಡ್ ಆ್ಯಸ್ ಕಂಗ್ರ್ಯಾಸ್ ಅಂತ. ಅಲ್ಲಿ ಯಾಕಂದರೆ ಎಲ್ಲ ಅನಕ್ಷರಸ್ಥರು ಕಂಗ್ರ್ಯಾಚುಲೇಷನ್ಸ್ ಅಂತ ಒಬ್ಬ ಹೇಳಿರ್ತಾನೆ. ಅದೇ ಅಲ್ಲಿದ್ದಂಥ ಕ್ರೌಡು ಅದನ್ನು ಕಂಗ್ರ್ಯಾಚುಲೇಷನನ್ನು ಮಿಸ್ಪ್ರೊನೌನ್ಷನ್ ಮಾಡ್ಕೊಂಡು ಎಲ್ಲರೂ ಕೂಡ ಕಂಗ್ರ್ಯಾಸ್ ಅಂತ ಕರಿತಾ ಇರ್ತಾರೆ. ರೂಫ್ ಅದೇ ಸಮಯದಲ್ಲಿ ವಿತ್ ಹಿಸ್ ಬ್ಯಾಂಡ್ ಗೇವ್ ದಿ ವೋಟರ್ಸ್ ಲಾಸ್ಟ್ ಮಿನಿಟ್ ಅಡ್ವೈಸ್. ಅದೇ ಸಮಯದಲ್ಲಿ ರೂಫ್ ಎಲ್ಲರಿಗೂ ಕೂಡ ಒಂದು ಅಡ್ವೈಸನ್ನು ಕೊಡ್ತಾನೆ. ಏನಂತ ಗೊತ್ತಾ? ಅವರ್ ಸಿಂಬಲ್, ಹೌದಲ್ವಾ, ಕಟ್ ಜೋಕ್ಸ್ ವಿತ್ ದ್ಯಾಮ್. ದೇ ರಿಮೈಂಡೆಡ್ ದೆಮ್ ಫಾರ್ ದ ಸಿಂಬಲ್ ಆಫ್ PAP. ಅವರಿಗೆಲ್ಲರಿಗೂ ಕೂಡ ಹೇಳ್ತಾನೆ, ಏನು
ಹೆಡ್ ವಿತ್ ಹಾಂ ಹೇಳಿ ನೋಡೋಣ. ಮೋಟಾರ್ ಕಾರ್ ಅನ್ನುವಂಥದ್ದು ನಮ್ಮ ಸಿಂಬಲ್ಲು. ಪ್ಲೀಸ್ ವೋಟ್ ಫಾರ್ ಮೋಟಾರ್ ಕಾರ್ ಆಲ್ ದ ಟೈಮ್. ರೂಫ್ ವಾಸ್ ಬಾಯ್ಲಿಂಗ್ ವಿತಿನ್. ಸಂಪೂರ್ಣವಾಗಿ ರೂಫು ಆ ಬಿಸಿಲಲ್ಲಿ ಬಾಯ್ಲೇ ಆಗಿ ಹೋಗಿರ್ತಾನೆ. ಬಟ್ ಹಿ ಟೈರ್ಡ್ ಹಿಸ್ ಬೆಸ್ಟ್. ಆದರೆ ಹಿ ಹೌದಲ್ವ, ಹಿ ಟ್ರೈಡ್ ಹಿಸ್ ಬೆಸ್ಟ್ ಟು ಹೈಡ್ ಹಿಸ್ ಆಂಗ್ಸೈಟಿ ಬೈ ವೇರಿಂಗ್ ಎ ಮಾಸ್ಕ್ ಆಫ್ ಓವರ್ ಎಂಥೋಸಿಯಾಸಮ್. ಆಲ್ಸೋ ಹಿ ಕೆಪ್ಟ್ ವಾಚಿಂಗ್ ಮಾರ್ಕಸ್ ಇಫ್ ಹಿ ಹ್ಯಾಡ್ ಡೌಟ್ ಆನ್ ಹಿಮ್. ಯಾಕೆ ಗೊತ್ತಾ, ಹಿಂದಿನ ರಾತ್ರಿ ಆಲ್ರೆಡಿ ಬೇರೆಯವ್ರಿಗೆ ಓಟ್ ಹಾಕ್ತೀನಿ ಅಂತ ಹೇಳಿರ್ತಾನೆ. ಎಲ್ಲೋ ಒಂದು ಕಡೆ ಮನಸ್ಸು ಎಲ್ಲಿ ಮಾರ್ಕರ್ ಸಿಪಿಗೆ ಗೊತ್ತಾಗ್ಬಿಟ್ಟಿದೆಯೋ ಅನ್ನುವಂಥದ್ದು ಮನಸ್ಸು ಇದಾಗ್ತಾ ಇರುತ್ತೆ. ಮಾರ್ಕಸ್ ವಾಸ್ ಕಾಶಿಯಸ್ ಅಬೌಟ್ ಈಚ್ ವೋಟ್. ಹಿ ಆಸ್ಕ್ಡ್ ಕ್ಯಾಂಪೇನ್ ಬಾಯ್ಸ್ ಟು ಫಿನಿಶ್ ದೇರ್ ವೋಟಿಂಗ್ ವೆನ್ ದೇರ್ ವಾಸ್ ನಾಟ್ ಮಚ್ ರಶ್ ಆಫ್ ವೋಟರ್ಸ್. ದಿ ಅಟ್ಮಾಸ್ಫಿಯರ್ ವಾಸ್ ಫೆಸ್ಟಿವಲ್ ಕಂಬೈನ್ಡ್ ವಿತ್ ಎ ಲಿಟಲ್ ಆಂಗ್ಸೈಟಿ ವಿತಿನ್ ಈಚ್ ಒನ್ ಕನ್ಸರ್ನ್ಡ್. ಇದು ಬೆಳಗಿನ ಜಾವದಲ್ಲಿ ಇದ್ದಂತಹ ಒಂದು ವಾತಾವರಣ, ಎಲೆಕ್ಷನ್ ಮಾರ್ನಿಂಗ್ ದಿನ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.